ಮೇಲುದಳಕಿದಿರಾಗಿ ತುರುಹರಗಾಳಗದೊಳೊಡೆ ಮುರಿದು ಗೋವರು ಧೂಳಿಗೋಟೆಯಗೊಂಡರು. ಅಮರರ ರಾಜಧಾನಿಗಳ ಸಾಲರಿದು ಕೆಟ್ಟೋಡಿದರು. ಗೋಪಾಲನೊಬ್ಬನ ಹಿಡಿದು ಮೂಗಿನ ಮೇಲೆ ಸುಣ್ಣವ ಬರೆದು ಬಿಟ್ಟರು ಹಗೆಯ ಪಟ್ಟಣಗೆ. ಯುದ್ಧದಲ್ಲಿ ವೀರರು ಸಿಂಹದಂತೆ ಮೇಲಿನಿಂದ ದಾಳಿ ಮಾಡಿ ಶತ್ರುಗಳನ್ನು ಬಡಿದು ಹಾಕಿದರು. ಗೋಪರ ಪಡೆ ಯುದ್ಧದ ಮಧ್ಯದಲ್ಲಿ ಚೂರಾಗಿ ಧೂಳಿನಂತಾಯಿತು, ಅಂದರೆ ಅಸ್ತವ್ಯಸ್ತವಾಯಿತು. ದೇವತೆಗಳ ನಗರಿಯಂತೆ ಕಂಗೊಳಿಸುತ್ತಿದ್ದ ಎಲ್ಲ ಸಾಲುಗಳು, ಸೌಕರ್ಯಗಳು, ವಾಸ್ತವ್ಯಗಳು ಕೂಡ ನಾಶವಾದವು. ಶತ್ರುಗಳು ಸೋತು ಓಡಿಹೋದರು. ಒಬ್ಬ ಗೋಪಾಲನನ್ನು ಹಿಡಿದು ಅವನಿಗೆ ಅವಮಾನ ಮಾಡುವಂತೆ ಮೂಗಿನ ಮೇಲೆ ಸುಣ್ಣ ಹಚ್ಚಿ ಶತ್ರುಗಳ ಪಟ್ಟಣಕ್ಕೆ ಕಳುಹಿಸಿದರು. ಇಲ್ಲಿ ಶತ್ರುಗಳ ಪಟ್ಟಣ ಅಂದರೆ ವಿರಾಟನಗರಕ್ಕೆ ಕಳುಹಿಸ್ತಾರೆ. ಇನ್ನು ವಿಶೇಷತೆ ನೋಡೋದಾದರೆ ಯುದ್ಧದ ಒಂದು ಭೀಕರತೆ, ಶತ್ರುಗಳ ಸೋಲು ಮತ್ತು ಜಯಿಸಿದವರ ದರ್ಪ. ಈ ಕುಮಾರವ್ಯಾಸ ಹೇಳಿ ಕೇಳಿ ರೂಪಕ ಸಾಮ್ರಾಟ್ ಇದನ್ನು ಒಂದು ರೀತಿ ಜೀವಂತವಾಗಿ ಚಿತ್ರಿಸಿದ್ದಾನೆ. ಯುದ್ಧದ ಭೀಕರತೆ, ಶತ್ರುಗಳ ಸೋಲು ಹಾಗೂ ಜಯಿಸಿದವರ ದರ್ಪ. ಯುದ್ಧದಲ್ಲಿ ಸಿಂಹದಂತೆ ದಾಳಿ ಮಾಡಿದರು ಅಂದರೆ ಇಲ್ಲಿ ಒಂದು ರೀತಿ ಹರಿ ಅನ್ನೋತಕ್ಕಂಥ ಪದ ಇಲ್ಲಿ ಉಪಮೆಯಾಗಿದೆ. ಯಾವ ರೀತಿ ಸಿಂಹ ಸ್ವಲ್ಪ ಮೇಲಿನಿಂದ ಕುಳಿತುಕೊಂಡು ತನ್ನ ಆಹಾರವನ್ನು ಅದು ನೆಗೆದುಬಿಟ್ಟು ಚೆಂಗನೆ ಹಿಡಿಯುತ್ತಲ್ಲ, ಅದೇ ರೀತಿಯಾಗಿ ಹಾಗಾಗಿ ಇಲ್ಲಿ ಸಿಂಹದಂತೆ ದಾಳಿ ಮಾಡಿದರು, ಮೇಲಿನಿಂದ ದಾಳಿ ಮಾಡಿದರು ಅನ್ನೋದನ್ನು ಕಾಣ್ಬೋದಾಗಿದೆ. ಶತ್ರುಗಳನ್ನು ಸೋಲಿಸಿ ಓಡಿಸುವುದು ಒಂದು ವೀರತ್ವ, ಶೌರ್ಯ ಇಲ್ಲಿ ವ್ಯಕ್ತವಾಗಿದೆ. ಅದೇ ರೀತಿಯಾಗಿ ಈ ಒಂದು ರೌದ್ರ ರಸವನ್ನು ಕೂಡ ಇಲ್ಲಿ ಕಾಣ್ಬೋದು. ಒಡೆ ಮುರಿದು ಧೂಳಿಗೋಟೆಯಗೊಂಡರು. ಕೋಪ, ಕ್ರೋಧ ಹಾಗೂ ಸಂಹಾರ ಭಾವವನ್ನು ಕೂಡ ಇಲ್ಲಿ ಕವಿ ಚಿತ್ರಿಸಿದ್ದಾನೆ. ಧೂಳಿಗೋಟೆ ಅಂದರೆ ನಾಶವಾದ ಸ್ಥಿತಿಯನ್ನು ಕೋಟೆಯಂತೆ ರೂಪಕವಾಗಿ ಹೇಳಲಾಗಿದೆ. ಯುದ್ಧದ ಅವಶೇಷಗಳನ್ನು ದೃಶ್ಯಮಯವಾಗಿ ತೋರಿಸಿದ್ದಾನೆ ಕವಿಯಲ್ಲಿ. ಈಗಿನ ಒಂದು ಕಾಲದಲ್ಲಿ ಕಾನೂನು ಬಾಹಿರವಿದ್ದರೂ ಕೂಡ ವಿಕೃತ ಮನಸ್ಸಿನವರು ವಸ್ತ್ರ ಹಾಗೂ ಅಂಗಾಂಗಗಳನ್ನು ವಿಕಾರಗೊಳಿಸಿ ಮೆರೆಯುತ್ತಾರೆ. ಅವಮಾನ ಮಾಡಬೇಕು ಅಂತ ಇದ್ದಾಗ ಅದೆಲ್ಲ ಕಾನೂನು ಬಾಹಿರ. ಇದನ್ನು ಸಾಮಾನ್ಯವಾಗಿ ಒಂದು ಸುದ್ದಿ ಮಾಧ್ಯಮದಲ್ಲಿ ನಾವು ನೋಡ್ತಾ ಇರ್ತೀವಿ ಅಥವಾ ಕೇಳ್ತಾ ಇರ್ತೀವಿ. ಮತ್ತೊಂದು, ಈ ರೀತಿ ಅವರನ್ನು ಆ ಒಂದು ಶತ್ರುಪಾಳಯಕ್ಕೆ, ತಮ್ಮ ಶತ್ರುಪಾಳಯಕ್ಕೆ ಕಳಿಸ್ತಾರೆ, ವಿರಾಟನಗರಿಗೆ. ಆ ಒಂದು ಗೋಪಾಲಕನ ಮೂಗಿನ ಮೇಲೆ ಸುಣ್ಣ ಬಳಿದು ಯಾತಕ್ಕೆ ಅಂತಂದರೆ ಮೊದಲೇ ಹೇಳಿದಂತೆ, ಅಂದರೆ ಇಲ್ಲಿ ಪಾಂಡವರು, ಧರ್ಮಬೀರು ಪಾಂಡವರು ಏನಿರ್ತಾರೆ ಅವರು ಈ ಒಂದು ರೀತಿ ಅನ್ಯಾಯವನ್ನು ಸಹಿಸೋದಿಲ್ಲ. ಹಾಗಾಗಿ ಈ ಒಂದು ಅನ್ಯಾಯ ಏನಾಗಿದೆ, ಇವನಿಗೆ ಅವಮಾನ ಏನಾಗಿದೆ, ಇದನ್ನು ತಿಳಿದುಬಿಟ್ಟು ಅವರು ಹೊರಗಡೆ ಬರ್ತಾರೆ ಅನ್ನತಕ್ಕಂಥದ್ದನ್ನು ಕವಿ ಇಲ್ಲಿ ಮತ್ತೆ ಸೂಕ್ಷ್ಮವಾಗಿ ಇಟ್ಟಿದ್ದಾನೆ. ಗರುವ ಗೋವರು ಹುಯ್ಯಲಿಗೆ ಹರಿಹರಿದು ಕೆಡೆದರು. ರಾಯಮೋಹರ ತೆರಳಿ ತುರುಗಳ ಹಿಡಿದು ಹಿಂದಿಕ್ಕಿದರು. ಕಾಳಗಕ್ಕೆ ಬಿರುದರನು ಬರ ಹೇಳು ಹೋಗೆನೆ. ಕರದ ಬಿಲ್ಲನು ಬಿಸುಟು ಬದುಕಿದ ಶಿರವ ತಡವುತ
ಗೋವನೊಬ್ಬನು ಪುರಕ್ಕೆ ಹರಿತಂದ. ಶತ್ರುಗಳ ಸೇನೆಯನ್ನು ಹರಿದು ಹೊಡೆದು ಕೆಡವುತ್ತಾರೆ. ಕೌರವ ವೀರರು ಗೋವುಗಳನ್ನು ಸೆರೆ ಹಿಡಿದು ಕಾಳಗವನ್ನು ನಿಲ್ಲಿಸಿದ್ರು. ಮೂಗಿನ ಮೇಲೆ ಸುಣ್ಣವನ್ನು ಬಳೆದ ಗೋಪಾಲಕನಿಗೆ ಹೇಳ್ತಾರೆ, ಶೂರರನ್ನು ಬರಹೇಳು ಹೋಗು ಅಂತ ಹೇಳಿ ಅಟ್ತಾರೆ. ಆ ಗೋಪಾಲಕನು ಕೈಯಲ್ಲಿದ್ದ ಬಿಲ್ಲನ್ನು ಬಿಸುಟು ಬದುಕಿ ಉಳಿದುಕೊಂಡ ತನ್ನ ತಲೆಯನ್ನು ಪದೇ ಪದೇ ತಡವಿಕೊಳ್ಳುತ್ತಾ, ಬದುಕಿದೆಯಾ ಬಡಜೀವ ಅಂತ ಹೇಳಿ ಪಟ್ಟಣಕ್ಕೆ ಓಡಿ ಬರ್ತಾನೆ. ಈ ಪದ್ಯದ ವಿಶೇಷತೆ ರಾಯಮೊಹರ ಅಂದರೆ ರಾಜಲಕ್ಷಣ, ಅಂದರೆ ಪ್ರಜಾಹಿತಾಸಕ್ತಿಗೆ ಕಾರಣವಾದ ಗರ್ವ, ಗೌರವ, ಪ್ರತಿಷ್ಠೆ, ಅಭಿಮಾನ ಇವೆಲ್ಲವೂ ಕೂಡ ಕಡಿಮೆಯಾಯಿತು ಎಂಬ ಅರ್ಥ. ಅಂದರೆ ವಿರಾಟ ರಾಜ ಬಹಳ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇರ್ತಾನೆ. ಹಾಗಾಗಿ ಧರ್ಮಭೀರು ಆಗಿರ್ತಕ್ಕಂಥವರು ಪಾಂಡವರು ಇಲ್ಲೇ ಇದ್ದಾರೆ. ಆ ಒಂದು ಕಾರಣದಿಂದ ಗೋಪಾಲಕರ ಸೈನ್ಯವನ್ನು ಸೋಲಿಸಿದ್ದರಿಂದ ರಾಜಲಕ್ಷಣವನ್ನು ಕೆಡವಿದಂತೆ ಅನ್ನತಕ್ಕಂಥ ಒಂದು ರೂಪಕ ಹಾಗೂ ಉಪಮೆಯನ್ನು ಕವಿ ಕುಮಾರವ್ಯಾಸ ಇಲ್ಲಿ ಕೊಟ್ಟಿದ್ದಾನೆ.